ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ನ್ಯೂ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗ್ ಬಂದ್ಬಿಟ್ಟು ಟ್ರಿಪ್ ವ್ಲಾಗ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾವು ನಮ್ಮ ಒಕ್ಕಲಿಗದ ಒಂದು ಲೇಡೀಸ್ ಕ್ಲಬ್ಬಿಂದ ನಾವು ಒಟ್ಟು 36 ಜನ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ತುಂಬಾ ಮಸ್ತಾಗಿದೆ ಅಂತಲೇ ಹೇಳ್ಬೋದು. ತುಂಬ ಲಾಂಗ್ ಟೈಮ್ ನಂತರ ನಾವು ಪ್ಲ್ಯಾನ್ ಮಾಡಿ ಅಂತೂ ಟ್ರಿಪ್ನ ಹೊರಡ್ತಾ ಇದ್ದೀವಿ. ನಾನಿವಾಗ ನೈಟ್ ಎಲ್ಲ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಸ್ಯಾರಿಗಳನ್ನಾಗಿರ್ಬೋದು, ಡ್ರೆಸ್ ಆಗಲಿ ಎಲ್ಲ ಒಂದೊಂದೇ ನನ್ನ ಹತ್ರ ಇಟ್ಕೊಂಡಿಲ್ಲ. ಒಂದೊಂದು ಟೈಮ್ಗೆ ಸ್ವಲ್ಪ ಆಪ್ಷನ್ ಆಗಿ ಕೂಡ ಇಟ್ಕೊಂಡು ಹೊರಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ನಿಮಗೆ ಬೆಳಿಗ್ಗೆ ಇಲ್ಲಿಂದ ಒಂದು 5:45ಗೆ ಹೊರಡಬೇಕು ಅಂತ ಇರೋದು. 6 ಗಂಟೆ ಅಷ್ಟೊತ್ತಿಗೆ ಅಲ್ಲಿಂದ ಹೊರಟು ಬಿಡಬೇಕು ಅಂತ ಹೇಳಿ. ಅಂದರೆ ನಮ್ಮ ಮನೆಯಿಂದ ಒಂದು 5 ನಿಮಿಷನೂ ಬೇಡ ನಮಗೆ. ಬಟ್ ಆ ಥರ ಒಂದು ಪ್ಲ್ಯಾನ್ ಇದ್ದರೆ ನಾವೊಂದು ಅಷ್ಟೊತ್ತಿಗಾರು ಹೊರಡ್ತೀವಿ ಅಂತ ಅಷ್ಟೇ. ಹಾಗಾಗಿ ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಮಾಡ್ತಿದ್ದೀನಿ. ಒಂದೆಡೆ ನಾನು ನನ್ನ ಡ್ರೆಸ್ಸಿಂಗ್ ಐಟಮ್ಸನ್ನು ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿ ಕೂಡ ಸ್ಯಾರಿನ 2 ಸ್ಯಾರಿ ಹಾಕಿಟ್ಕೊಂಡಿದ್ದೀನಿ ನಾನು, ಬೇಕಾಗುತ್ತೆ ಅಂತ. ಹಾಗೆ ಒಂದೊಂದು ಬೆಡ್ಶೀಟ್ಗಳನ್ನ ಇಟ್ಕೋಬೇಕು. ಬೆಡ್ಶೀಟು, ಟವಲ್ಲು, ಹಾಗೆಯೇ ಡ್ರೆಸ್ ಕೂಡ ನಾನು ಎಲ್ಲವನ್ನೂ ಹಾಕಿ ಒಂದೊಂದಾಗೆ ಇಟ್ಕೋತಾ ಇದ್ದೀನಿ. ಅಲ್ಲಿ ನೈಟ್ ಚೇಂಜ್ ಮಾಡಲಿಕ್ಕೆ ಕೂಡ ನಾನು 2 ಡ್ರೆಸ್ ಇಟ್ಕೊಂಡಿದ್ದೀನಿ. ಯಾಕಂದರೆ ಟೀ ಶರ್ಟು ಹಾಗೂ ಪ್ಯಾಂಟ್ನ ಇಟ್ಕೊಂಡಿದ್ದೀನಿ. ಬಟ್ ಅದೇ ಕಂಫರ್ಟಬಲ್ ಅನಿಸುತ್ತೆ ಅಂತ. ಅಲ್ಲಿ ಹಾಕಲಿಕ್ಕೆ ಸರಿ ಆಗಲ್ಲ ಅಂತ ಅನ್ಸಿದ್ರೆ ಒಂದು ಡ್ರೆಸ್ ಇರಲಿ ನೋಡೋಣ ಅಂದ್ಬಿಟ್ಟು ಹಾಕಿಟ್ಕೊಂಡಿದ್ದೀನಿ. ಹಾಗೆ ಬರುವಾಗ ಕೂಡ ನಾನು ಜೀನ್ಸ್ ಇಟ್ಕೊಂಡಿದ್ದೀನಿ. ಬಟ್ ಬೇಡ ಅಂತಂದರೆ ಒಂದು ಡ್ರೆಸ್ ಹಾಕೊಳ್ಳೋಣ ಅಂತ ಆ ಥರದಲ್ಲಿ ಒಂದು ಆಪ್ಷನಲ್ಲಿ ಇಟ್ಕೊಂಡು ಹೊರಟಿದ್ದೀನಿ. ಬಟ್ ನನಗೆ ಮನೇಲಾದರೂ ಕೂಡ ನನಗೆ ಹೊರಡ್ತಾ ಇದ್ದೀನಿ ಅನ್ನುವಾಗ ನನಗೆ ಒಂದೇ ಡ್ರೆಸ್ಸಲ್ಲಿ ನಾನು ಹೊರಟ್ಬಿಡ್ತೀನಿ ಅಂತಲ್ಲ. ನನಗೆ ಸರಿಯಾಗಿದ್ರೆ ಮತ್ತೆ ಚೇಂಜ್ ಮಾಡ್ತೀನಿ, ಇಲ್ಲ ಮತ್ತೆ ಚೇಂಜ್ ಮಾಡ್ತೀನಿ, ಹಾಗೆ ಮಾಡ್ತಿರ್ತೀನಿ. ಹಾಗಾಗಿ ಅಲ್ಲಾಗಲ್ಲ ಅಂಥೇಳಿ ಅಷ್ಟೇ. ಮಾರ್ನಿಂಗ್ 6 ಅಷ್ಟೊತ್ತಿಗೆ ಎಲ್ಲರೂ ಬಂದಾಯಿತು. ಹಾಗೆ ಬಸ್ ಪೂಜೆ ಕೂಡ ಮಾಡಿ ಎಲ್ಲರೂ ಕೂಡ ಹೊರಟ್ವಿ. ಹಾಗೆ ಇನ್ನೇನೊಂದಿಬ್ಬರು ಬರೋದಿತ್ತು, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಬಿಟ್ಟು ಹೊರಟು ಬಿಡೋಣ ಅಂತ ಇದ್ದೀವಿ. ಕರೆಕ್ಟಿಗಂತೂ 6 ಗಂಟೆ ಆಗಿದೆ. ಬನ್ನಿ ನೋಡೋಣ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಾಳೆ ಯೂಟ್ಯೂಬ್ ನಾವಂದ ಶೃಂಗೇರಿಯಿಂದ ಹೊರಟ ಮೇಲೆ ಡೈರೆಕ್ಟಾಗಿ ಬಂದಿದ್ದು ಚಿಕ್ಕಮಗಳೂರಿಗೆ. ಚಿಕ್ಕಮಗಳೂರಿಂದ ಟಿಫನ್ ಮಾಡಿಬಿಟ್ಟು ಅಲ್ಲಿಂದ ನಾವು ಹೊರಟ್ಬಿಟ್ಟು ಬೇಲೂರಿಗೆ ಬಂದ್ವಿ. ಬೇಲೂರಲ್ಲಿ ನಾವು ನೋಡ್ಬೋದು ಇದನ್ನೆಲ್ಲ ಒಂದು ಓಡಾಡಿಕೊಂಡು ಬೇಲೂರು ಟೆಂಪಲ್ ಎಲ್ಲ ಓಡಾಡಿ ನಂತರ ನಾವು ಇವಾಗ ತುಂಬ ಬಿಸಿಲಿತ್ತು, ಎಳ್ನೀರು ಕುಡಿಯೋಣ ಅಂತ ಹೇಳಿ ಬಂದ್ವಿ. ಎಳ್ನೀರು ಕುಡಿದ್ಬಿಟ್ಟು ಇವಾಗ ಇಲ್ಲಿಂದ ಹೊರಡ್ತೀವಿ. ಇಲ್ಲಿಂದ ಹೊರಟ್ಬಿಟ್ಟು ನಾವು ಶ್ರವಣಬೆಳಗೊಳಕ್ಕೆ ಹೋಗೋಣ ಅಂತ ಇದ್ದೀವಿ. ಹಾಗೆ ಶ್ರವಣಬೆಳಗೊಳಕ್ಕೆ ಹೊರಡ್ತಾ ಇದ್ದೀವಿ. ಹಾಗೆ ಕೆಲವರೆಲ್ಲ ಎಳ್ನೀರು ಬೇಡ, ನಾವು ಅಲ್ಲೆಲ್ಲ ಮಧ್ಯದಲ್ಲಿ ಕುಡ್ಕೋತೀವಿ ಅಂತ ಹೊರಟು ನಾವು ಎಳ್ನೀರು ಕುಡಿದ್ಬಿಟ್ಟು ಹೊರಡೋಣ ಅಂತ. ಇಲ್ಲಿ ತುಂಬ ಚೆನ್ನಾಗಿತ್ತು ಎಳ್ನೀರು. ಆದರೆ 80 ರೂಪಾಯಿ ತೊಗೊಂಡ್ರು ಎಳ್ನೀರಿಗೆ. ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಬಟ್ ಏನೂ ಮಾಡಲಿಕ್ಕಾಗಲ್ಲ, ಈ ಥರದ್ದು ಪ್ಲೇಸ್ಗಳಲ್ಲಿ ಅಷ್ಟೇ ಇರುತ್ತೆ. ಟೂರಿಸ್ಟ್ ಪ್ಲೇಸ್ ಅಲ್ವಾ ಅಂದ್ಬಿಟ್ಟು ಹಾಗಿಟ್ಟಿರ್ತಾರೆ ಅನಿಸುತ್ತೆ. ಆದರೂ ಎಳ್ನೀರು ಚೆನ್ನಾಗಿತ್ತು, ಅದ್ರ ಬಗ್ಗೆ ಏನಿದಿಲ್ಲ. ಎಳ್ನೀರು ಕುಡಿದ್ಬಿಟ್ಟು ಹಾಗೆ ಹೊರಟ್ವಿ. ತುಂಬ ಎಷ್ಟೋ ಒಂಥರ ಸುಸ್ತು ಕಮ್ಮಿ ಆದಂಗೆ ಆಯಿತು. ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲಿತ್ತು. ಅದಾದಮೇಲೆ ನಾವು ನೋಡ್ಬೋದು ಇಲ್ಲಿ ಬೆಟ್ಟ ಗುಡ್ಡಗಳು ಎಲ್ಲ ತುಂಬ ಚೆನ್ನಾಗಿತ್ತು. ನೋಡ್ಕೊತ ವ್ಯೂನೆಲ್ಲ ನೋಡ್ಕೋತಾ ಹೊರಟ್ವಿ. ಹಾಗೆ ಶ್ರವಣಬೆಳಗೊಳಕ್ಕೆ ಬಂದ್ವಿ. ಈಗ ಇನ್ನು ಸ್ಟೆಪ್ಸ್ ಹತ್ತಬೇಕು. ಇದಿನ್ನೂ ಸ್ಟಾರ್ಟಿಂಗು. ನೋಡ್ತಾ ಇದ್ದೀವಿ, ನೋಡುವಾಗಲೇ ಹಬ್ಬ ಅನಿಸ್ತಿದೆ. ಅಷ್ಟು ಸ್ಟೆಪ್ಸನ್ನು ಹತ್ತುತ್ತೀವ ಅನ್ನಂಗೆ ಆಗ್ತಾಯಿದೆ. ಬಟ್ ಏನೂ ಮಾಡೋಂಗಿಲ್ಲ, ಹತ್ತಬೇಕು. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ, ಬನ್ನಿ. ಎಂತ ಸಾಕ್ಸಲ್ಲ ಫೌಂಟೇನ್ರಿ ಮೇಲ್ ನೋಡಿ ಮುಗ್ಗಿಸುತ್ತೆ.
ಅಲ್ಲ ಅದೊಂಥರ ಹಾಲಿನ ಬ್ಯಾಲೆನ್ಸ್. ಹ್ಞೂ ಹ್ಞೂ ಈ ಪೂರನೆ ಈ ಸಾಕ್ಸು ಒಂಚೂರು ಜಾರುತ್ತೆ. ಬಿಸಾಕುತ್ತಾ ಬೀಜ? ಇಲ್ಲ, ಬಾಯಿ ಒಳಗೆ ಇಟ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಎಸೆಯಂಗಿಲ್ಲ ಅಂತ. ಚಂದ ಇದೆ ರೀ ಇಲ್ಲಿ. ಕಲ್ಯಾಣಿಗೆ ಹೋಗಿ ಒಂದು ಒಂದೇ ಉಸಿರಿಗೆ ಹೋಗ್ಲಿಕ್ಕಂತೂ ನಿಜವಾಗ್ಲೂ ಆಗ್ತಾ ಇರಲಿಲ್ಲ. ಹಾಗಾಗಿ ಮಧ್ಯೆ ಮಧ್ಯೆ ಗ್ಯಾಪ್ ತಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ವೀಡಿಯೋಸ್ ತಕ್ಕೊಂಡು ಫೋಟೋಸ್ ತಕ್ಕೊಂಡು ಹಾಗೆ ಮಾಡ್ತಾ 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 ನಾವು ಸ್ಟೆಪ್ಸ್ ಹತ್ತಿದ್ದು. ನಿಜವಾಗ್ಲೂ ಒಂದೇ ಸಲಕ್ಕೆ ನಾವು ಎಲ್ಲೂ ಕೂರ್ದೇನೆ ಹೋಗ್ತೀವಿ ಅಂದರೆ ಆಗೋದೇ ಇಲ್ಲ. ಕಾಲು ತುಂಬ ನೋವು ಬಂದುಬಿಡುತ್ತೆ ಆ ಥರ. ಅದರಲ್ಲೂ ಹೇಗಂತಂದರೆ ಮಳೆಯೆಲ್ಲ ಬಂದು ಏನೋ ಗೊತ್ತಿಲ್ಲ, ಅಥವಾ ನಡೆದು ಏನೋ ತುಂಬ ಜಾರುತ್ತೆ ಸ್ಟೆಪ್ಸ್ಗಳೆಲ್ಲ, ಅಷ್ಟು ರಫ್ ಕೂಡ ಇಲ್ಲ. ಹಾಗಾಗಿ ನಡಿಲಿಕ್ಕಂತೂ ತುಂಬಾ ಕಷ್ಟ ಆಗ್ತಾಯಿತ್ತು. ಆದರೆ ಮೋಡ ಇತ್ತು, ಅದೊಂದು ಒಳ್ಳೇದಾಯಿತು. ತುಂಬ ಬಿಸಿಲಿದ್ರಂತೂ ಇನ್ನೂ ಆಗ್ತಿರ್ಲಿಲ್ವೇನೋ. ಸ್ಟಾರ್ಟಿಂಗ್ ಅಷ್ಟೇ ನಮಗೆ ಬಿಸಿಲಿತ್ತು, ಆಮೇಲೆ ಹೋಗ್ತಾ ಹೋಗ್ತಾ ಮೋಡ ಇತ್ತು. ಹಾಗೆ ನಾವು ಇನ್ನೇನು ಕೆಳಗೆ ಇಳಿತಾ ಇದ್ದೀವಿ ಅನ್ನುವಾಗ ಸಣ್ಣ ಮಳೆ ಹನಿ ಸ್ಟಾರ್ಟ್ ಆಯಿತು. ನಾವಿನ್ನೂ ಕೆಳಗೆ ಇಳಿದಿದ್ದಷ್ಟೇ ಅಷ್ಟೊತ್ತಿಗೆ ಜೋರಾಗಿ ಮಳೆ ಬಂದುಬಿಡ್ತು. ಅದೊಂದು ಒಳ್ಳೇದಾಯಿತು ನಮಗೆ. ಮಳೆ ಮಧ್ಯದಲ್ಲಿ ಸಿಕ್ಕಿದ್ರೆ ಕಷ್ಟ ಆಗ್ತಿತ್ತು, ಮತ್ತು ಬಿಸಿಲಿದ್ರೂ ಕೂಡ ಕಷ್ಟ ಆಗ್ತಿತ್ತು. ಹಾಗೆ ಈ ಒಂದು ಮೇಲೆ ನಾವು ಹೋದ್ಮೇಲೆ ತುಂಬ ಚೆನ್ನಾಗಿದೆ ವ್ಯೂ ಅಂತೂ. ಹಾಗೆ ಗೊಮ್ಮಟೇಶ್ವರನ ಎಲ್ಲ ನೋಡಿಬಿಟ್ಟು ಹಾಗೆ ಬಂದುಬಿಟ್ಟು ಅದ್ರ ಹೊರಗಡೆ ಎಲ್ಲ ಬೆಟ್ಟ ಗುಡ್ಡಗಳನ್ನಂತೂ ಮೇಲೆ ಹೋಗಿರ್ತೀವಲ್ವ, ಅಲ್ಲಿಂದ ಕೆಳಗಡೆ ವ್ಯೂ ಅಂತೂ ತುಂಬ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತು. ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಇಲ್ಲೆಲ್ಲ ದೇವ್ರ ದರ್ಶನ ಎಲ್ಲ ಮಾಡಿಬಿಟ್ಟು ನಾವು ಇಲ್ಲಿ ಬೇರೆ ಇನ್ನೇನಿಲ್ಲ, ಫೋಟೋಸನ್ನು ತಕ್ಕೊಬೋದು. ಫೋಟೋಸ್ ಎಲ್ಲ ತಕ್ಕೊಂಡ್ಬಿಟ್ಟು ಅಷ್ಟೇ ಪೂಜೆ ಎಲ್ಲ ಮಾಡಿಸ್ಲಿಕ್ಕೆ. ನಮ್ಮ ಫೇಸ್ ಅಂತೂ ನೋಡ್ಬೋದು ಫುಲ್ಲು ಡಲ್ಲಾಗಿ ಹೋಗಿದೆ, ನೋಡ್ಲಿಕ್ಕಾಗ ಬೇಕಾದಾಗ ಇಟ್ಕೊಳ್ಳೋದು. ನಿಧಾನ ಫೋನು ಕೆಳಗೆ ತುದಿ ಬೆರಳಲ್ಲಿ ಇಟ್ಕೊಂಡು ಯಾರ ಹಾಗೆ ಬೇಲೂರು ಮುಗಿಸಿ ಆಯಿತು, ಶ್ರವಣ ಬೆಳಗೊಳ ಮುಗಿಸಿ ಆಯಿತು. ಹಾಗೆ ಅಲ್ಲಿಂದ ನಾವು ಹೊರಟಿದ್ದು, ಊಟ ಮಾಡಿದ್ವಿ. ಊಟ ಮಾಡಿದ ನಂತರ ನಾವು ಹೊರಟಿದ್ದು ಮೇಲ್ಕೋಟೆಗೆ. ಅಲ್ಲಿ ಮೇಲ್ಕೋಟೆಗೆ ಏನಂತಂದರೆ, ನಾವು ಏನು ಬಸ್ ಮಾಡ್ಕೊಂಡು ಹೋಗಿದ್ವು ಆ ಬಸ್ಸು ನಮಗೆ ಅಲ್ಲಿ ಹೋಗ್ತಾ ಇರಲಿಲ್ಲ. ಅಲ್ಲಿ ಹೋಗಿದ ತಕ್ಷಣ ಆಟೋಗಳೊಂದಷ್ಟು ಬರುತ್ತೆ, ಅಲ್ಲಿ ನಾವು ಬೆಟ್ಟ ಕರ್ಕೊಂಡು ಆ ಆಟೋದಲ್ಲೇ ಕರ್ಕೊಂಡು ಹೋಗಿ ಕರ್ಕೊಬರ್ತಾರೆ. ನಮ್ದು ಎಲ್ಲಿ ನಾವು ಮತ್ತೆ ಹೇಳಿದ್ವು ಅದೇ ಪ್ಲೇಸ್ಗೆ ತಂದುಬಿಟ್ಟು ಬಿಡ್ತಾರೆ. ನಮ್ದು ಏನು ಬಸ್ ನಿಂತಿತ್ತು ಅಲ್ಲಿಗೆ ಕರ್ಕೊಬಂದುಬಿಟ್ರು. ಹಾಗೆ ಇದು ಮೇಲ್ಕೋಟೆ ಟೆಂಪಲ್ಲು ನೋಡ್ಬೋದು. ಅಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲ ವ್ಯೂ ಕೂಡ ಎಲ್ಲ. ಇಲ್ಲಿ ಕೂಡ ಒಂದು ಮೇಲ್ಗಡೆ ಹೋಗಿ ನಿಂತ್ಕೊಂಡು ನಾವು ನೋಡ್ತೀವಲ್ಲ, ಅಷ್ಟು ಚೆನ್ನಾಗಿದೆ. ಶೂಟಿಂಗ್ ಎಲ್ಲ ಅಂತೂ ತುಂಬಾ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಇಲ್ಲಿ ಕೂಡ ಅಕ್ಕ ತಂಗಿ ಕೊಳ ಅವೆಲ್ಲ ಇರಿದೆ ಅಲ್ವಾ, ಅಲ್ಲಿ ಕೂಡ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಆಗ್ತಾಯಿತ್ತು. ಹಾಗೆ ಈ ಒಂದು ಪ್ಲೇಸಲ್ಲಿ ಕೂಡ ಪ್ರೀ ವೆಡ್ಡಿಂಗ್ ಶೂಟ್ ಆಗ್ತಿತ್ತು. ಹಾಗೆಯೇ ರೀಲ್ಸ್ ಆಗ್ತಾಯಿತ್ತು, ರೀಲ್ಸ್ ಮಾಡ್ತಾಯಿದ್ರು, ಫೋಟೋಶೂಟ್ ಮಾಡಿಸೋರು. ಫೋಟೋಶೂಟ್ ತುಂಬ ಚೆನ್ನಾಗಿದೆ, ಫೋಟೋಶೂಟ್ಗೆಲ್ಲ ಅಂತೂ ತುಂಬಾ ಚೆನ್ನಾಗಿದೆ. ಬಟ್ ನಾವೆಲ್ಲ ತುಂಬ ಗ್ರೂಪಲ್ಲಿ ಹೋಗಿರೋದ್ರಿಂದ ಅಷ್ಟೊಂದು ಟೈಮ್ಸ್ ನಮಗೆ ಎಲ್ಲರಿಗೂ ಇರಲಿಲ್ಲ. ಯಾಕಂದರೆ ಒಬ್ರಿಗೆ ಒಂದು ಟೈಮಿಂಗ್ಸ್ ಅಲ್ಲೇ ಅದಕ್ಕೆ ಅಂತ ಕೊಡ್ತಾ ಇನ್ನೆಲ್ಲರಿಗೂ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಅನಿಸ್ತಿತ್ತಲ್ವ. ಹಾಗಾಗಿ ನಾವು ಅಷ್ಟಾಗೇನೂ ಮಾಡಲಿಲ್ಲ. ಸಾಧ್ಯ ಆದಷ್ಟು ನಾನು ವ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ನಾವು ಇಷ್ಟು ಜನ ಒಟ್ಟಿಗೆ ಹೋಗಿದ್ವಿ ನೋಡಿ. ನಮ್ಮ ಗ್ರೂಪ್ ಇದಾಗಿತ್ತು. ನಾವು ಒಟ್ಟು 36 ಜನ ಹೋಗಿದ್ವಿ. ತುಂಬಾ ಮಸ್ತಿಯಾಗಿ ಇತ್ತು ಅಂತಲೇ ಹೇಳ್ಬೋದು. ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ ಕೂಡ. ತುಂಬ ಖುಷಿಯಾಯಿತು. ಬಂದ್ರೆ ಯಾಕೆ ಬರುತ್ತೆ ಇದು ಕೊಳ ಬರಲ್ಲ. ಅಕ್ಕ ತಂಗಿ ಕೊಳನು ನೋಡಿ ಆಯಿತು. ಅಲ್ಲಿಂದ ನೋಡಿ ಆದಮೇಲೆ ನಮಗೆ ಮತ್ತೆ ಆಟೋದವರು ಅದೇ ಆಟೋ ನಮಗೆ ಏನು ಅಲ್ಲಿಂದ ನಾವು ಬಸ್ ಮಾಡ್ಕೊಬಂದ್ವಿ. ಆ ಬಸ್ಸು ನಾವು ಅಲ್ಲಿ ಇಳಿದ್ಬಿಟ್ಟು ನಾವು ಒಂದು 4 ಆಟೋ ಮಾಡ್ಕೊಂಡ್ವಿ. 4 ಆಟೋದಲ್ಲಿ ನಾವು ಏನೇನು ಹೊರಟ್ವಿ ಅದೇ ಆಟೋದಲ್ಲಿ ಮತ್ತೆ ಅದೇ ಆಟೋದಲ್ಲಿ ಇದ್ದಂತರು ಅದೇ ಆಟೋದಲ್ಲಿ ಹೊರಟಿದ್ದು. ಇಲ್ಲಿ ನಾವು ಬಂದಿದ್ದು ಚಲುವರಾಯ ಸ್ವಾಮಿ
ಮೊದಲು ಸ್ನಾನ ಮಾಡ್ತಿದ್ದಂತಹ ಕೊಳ ಅಂತ ಹೇಳಿದರು, ಗೊತ್ತಿಲ್ಲ ನಮಗೂ. ಅಲ್ಲಿ ಹೇಳಿದ್ದ ಪ್ರಕಾರ ಅಷ್ಟೇ ಗೊತ್ತು ನಮಗೆ. ಈ ಒಂದು ಕೊಳ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇದರ ಗುಡ್ಡದ ಮೇಲ್ಗಡೆ ನಮಗೆ ಚಲರಾಯ ಸ್ವಾಮಿಯ ಒಂದು ದೇವಸ್ಥಾನ ಇರುವಂಥದ್ದು. ಇಲ್ಲಿ ಮೇಲೆ ನಮಗೆ ಗುಡ್ಡದಲ್ಲಿ ಕಾಣ್ತಾ ಇದೆ ನೋಡಿ, ಅದು ನಮಗೆ ಅಲ್ಲಿ ಹೋಗಲಿಲ್ಲ ನಾವು. ತುಂಬ ಸ್ಟೆಪ್ಸ್ ಹತ್ತಿ ಹೋಗಬೇಕಂತ ನಮಗೆ ಶ್ರವಣ ಬೆಳಗೊಳದಲ್ಲೇ ನಮಗೆ ಆ ಒಂದು ಸ್ಟೆಪ್ಸ್ ಹತ್ತಿ 108 ಇತ್ತು. ಅದಷ್ಟೂ ಹತ್ತಿ ಹೋಗೋಷ್ಟೊತ್ತಿಗೆ ಮತ್ತೆ ಇಳಿದು ಬರೋಷ್ಟೊತ್ತಿಗೆ ನಿಜವಾಗ್ಲೂ ಅಂದರೆ ಆ ಕಲ್ಲುಗಳೆಲ್ಲ ತುಂಬ ಜಾರ್ತಾ ಇತ್ತು ಕೂಡ. ನಮಗೆ ಅಷ್ಟು ಗ್ರಿಪ್ಪೇ ಅನಿಸ್ತಿರ್ಲಿಲ್ಲ, ತುಂಬ ಸುಸ್ತಾಗ್ಬಿಡ್ತು. ಹಾಗಾಗಿ ಮತ್ತೆ ಇಲ್ಲಿ ನಮಗೆ ಬೆಟ್ಟ ಹತ್ತಕ್ಕೆ ಸಾಧ್ಯನೇ ಇಲ್ಲ ಅಂದ್ಬಿಟ್ಟು ನಾವು ಅಲ್ಲಿ ನಮಗೆ ವೆಹಿಕಲ್ ಏನಾದರೂ ಹೋಗುತ್ತೆ ಅಂದರೆ ಖಂಡಿತ ಹೋಗ್ತಿದ್ವಿ. ಮತ್ತು ತುಂಬ ಸ್ಟೆಪ್ಸ್ ಹತ್ತಬೇಕು ಅನ್ನೋದ್ರಿಂದ ನಾವು ಹೋಗಲಿಲ್ಲ ಅಷ್ಟೇ. ಅಲ್ಲಿಂದ ನಾವು ಮುಗಿಸಿ ಸೀದಾ ಬಂದ್ವಿ. ನಾವು ಏನಾದರೂ ಎಲ್ಲರೂ ತುಂಬ ಸುಸ್ತಾಗಿತ್ತು, ಏನಾದರೂ ಕುಡಿದ್ಬಿಟ್ಟು ಹೊರಡೋಣ ಅಂದ್ಬಿಟ್ಟು ಇಲ್ಲಿ ಹೋಟೆಲಿಗೆ ಬಂದ್ವಿ. ಇವಾಗ ನಾವು ಆದಿಚುಂಚನಗಿರಿ ಮಠಕ್ಕೆ ಬಂದ್ವಿ. ಇದು ಎಂಟ್ರೆನ್ಸು ನೋಡ್ಬೋದು ಇಲ್ಲಿಂದ ನಮಗೆ ಒಂದು 5 ಮಿನಿಟ್ ಇದೆ ಅನಿಸುತ್ತೆ ಅಷ್ಟೇ. ಇವಾಗ ಹೋಗ್ತಾ ಇದ್ದೀವಿ. ಇದ್ರೊಳಗಡೆ ಬಂದಾಯ್ತು, ನಾವು ಆರ್ಚ್ ಒಳಗಡೆ ಬಂದಿದ್ದೀವಿ. ಹಾಗೆ ನಮಗೆ ಇಲ್ಲೇ ನಾವು ಇವತ್ತು ಇರುವಂಥದ್ದು. ನಮಗೆ ಇಲ್ಲಿ ಎಲ್ಲರಿಗೂ ಕೂಡ ರೂಮ್ ವ್ಯವಸ್ಥೆ ಆಗಲಿ, ಊಟದ ವ್ಯವಸ್ಥೆ ಆಗಲಿ ಎಲ್ಲವೂ ಕೂಡ ಆದಿಚುಂಚನಗಿರಿ ಮಠದಿಂದ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ನಾವಿಲ್ಲಿ ಹೋಗ್ತಾ ಇದ್ದೀವಿ. ಇವತ್ತು ಯಾವುದೇ ಪೂಜೆಗೆ ಹೋಗ್ಲಿಕ್ಕಾಗುತ್ತೆ ಅಂತ ಗೊತ್ತಿಲ್ಲ, ಯಾಕಂದರೆ ಇವಾಗಲೇ 9 ಗಂಟೆ ಆಗೋಯ್ತು ನೈಟು. ಇನ್ನು ಹೋಗಿಬಿಟ್ಟು ನಾವು ಊಟ ಹಾಗೆ ಎಲ್ಲ ಅನ್ನೋತ್ತಿಗೆ ಸರಿಯಾಗುತ್ತೆ, ರೂಮೆಲ್ಲ ನೋಡಿ ಅಂತ. ಇನ್ನು ಬೆಳಗ್ಗೆ ಪೂಜೆ ಏನಿದೆ ಅದನ್ನು ಕೇಳ್ಕೊಂಡು ಬರೋದು ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಏನಾಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ನೆಕ್ಸ್ಟ್ ಲಾಗಲ್ಲಿ ನಾನು ನೆಕ್ಸ್ಟ್ ಡೇದು ಪೂಜೆ ಆಗಿರ್ಬೋದು, ಗುರುಗಳ ಭೇಟಿ ಆಗಿರ್ಬೋದು ಎಲ್ಲವನ್ನು ಕೂಡ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ. ಹಾಗೆ ತುಂಬ ಚೆನ್ನಾಗಿ ನಾವು ತುಂಬ ಫನ್ನಾಗಿ ಕಳೆದಿದ್ದೀವಿ, ತುಂಬ ಖುಷಿಯಾಗಿತ್ತು ಬಸ್ಸಲ್ಲಿ ಕೂಡ. ಅವೆಲ್ಲವನ್ನು ಕೂಡ ನೀವು ನೋಡ್ಬೋದು ನೆಕ್ಸ್ಟ್ ಲಾಗಲ್ಲಿ. ಹಾಗೆ ನನ್ನ ಚಾನಲ್ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವಾಗ ನೋಡ್ಬೋದು ನೀವು, ನಾನಿಲ್ಲಿ ಮಠಕ್ಕೆ ಬಂದಿದ್ದೀವಿ. ಎಲ್ಲರೂ ಕೂಡ ಫುಲ್ ಜೋಶಲ್ಲಿದ್ದೀವಿ. ಯಾಕಂದರೆ ನಮಗೆ ಅಲ್ಲಿ ನಾವು ಎಲ್ಲ ಕಡೆ ಹೋಗಿ ಬಂದಿದ್ದಕ್ಕಿಂತ ನಮಗೆ ಇಲ್ಲಿ ಬಂದಿದ ತಕ್ಷಣ ಎಕ್ಸ್ಟ್ರಾ ಎನರ್ಜಿ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಖುಷಿಯಾಗುತ್ತೆ ಅಂದರೆ, ನಿಜವಾಗ್ಲೂ ನನಗೆ ಅನಿಸಿದ್ದು, ನಾವು ಒಕ್ಕಲಿಗರಾಗಿ ಹುಟ್ಟಿದ ಮೇಲೆ ಒಂದು ಸಲ ನಾವು ಇಲ್ಲಿ ಬರಲೇಬೇಕು. ಅದು ನಿಜವಾಗ್ಲೂ, ಯಾಕಂದರೆ ನನಗೆ ತುಂಬ ವರ್ಷದಿಂದ ನನ್ನ ಮನಸ್ಸಲ್ಲಿ ಅದೊಂದಿತ್ತು. ಬಟ್ ಅಲ್ಲಿ ಹೋದ್ಮೇಲಂತೂ ಅದೊಂದು ನಿಜವಾಗ್ಲೂ ನನಗೆ ಅದು ಎಕ್ಸ್ಟ್ರಾ ಫೀಲಿಂಗ್ ಅಂತಲೇ ಹೇಳ್ಬೋದು. ಅಷ್ಟು ಖುಷಿ ಅಂದರೆ ಅಷ್ಟು ಖುಷಿ ಆಯಿತು. ಇವೆಲ್ಲವೂ ಕೂಡ ರಾತ್ರಿ ಪೂಜೆ ಆಗ್ತಾ ಇರೋದು. ಎಷ್ಟು ಜನ ಇತ್ತು ಅಂದರೆ ರಾತ್ರಿ ಪೂಜೆ ಕೂಡ ನೋಡ್ಬೋದು ನೀವಿಲ್ಲಿ. ನಾವು ಇವಾಗ ಇದಿಷ್ಟೇ ಪೂಜೆನ ಮುಗಿಸ್ಕೊಂಡು ಗುರುಗಳನ್ನ ನೋಡಿಕೊಂಡು ಹೋಗ್ಬಿಟ್ಟು ಬೆಳಿಗ್ಗೆಗೆ ಅವ್ರದ್ದು ಪೂಜೆ, ಸುಪ್ರಭಾತ ಪೂಜೆ ಇದೆಯಂತೆ 6 ಗಂಟೆ ಪೂಜೆಗೆ ನಾವು ಬರ್ತೀವಿ. ಬಂದು ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.